ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಮುಂಬೈ ತಂಡ ಗುಜರಾತ್ ಗೈಂಟ್ಸ್ ವಿರುದ್ಧ ಎಲಿಮಿನೇಟರ್ ಪಂದ್ಯದಲ್ಲಿ ಗೆದ್ದು ಡೆಲ್ಲಿ ವಿರುದ್ಧ ಫೈನಲ್ ಪಂದ್ಯ ಆಡಲಿಕ್ಕೆ ಲಗ್ಗೆ ಇಟ್ಟಿದೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಗೇನ್ 2023 ಅಂದರೆ ಫಸ್ಟ್ WPL ಸೀಸನ್ ಏನಾಯಿತು ಅದೇ ತಿರ್ಗಾ ರಿಪೀಟ್ ಆಗ್ತಾ ಇದೆ. ಯಾಕಂತಂದರೆ ಆವಾಗಲೂ ಕೂಡ ಅಷ್ಟೇ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಡೈರೆಕ್ಟಾಗಿ ಒಂದು ಫೈನಲ್ಗೆ ತಲುಪಿದ್ರು. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಅವರು ಎಲಿಮಿನೇಟರ್ ಪಂದ್ಯನ ಗೆದ್ದು ಫೈನಲ್ಗೆ ತಲುಪಿದ್ರು. ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಅದೇ ರೀತಿಯಲ್ಲಾಗಿದೆ. ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದರೆ, ನಾರ್ಮಲಿ ಡೈರೆಕ್ಟ್ ಹೋದಂತಹ ಡೆಲ್ಲಿ ತಂಡ 2 ಸೀಸನಲ್ಲೂ ಕೂಡ ಗೆದ್ದಿಲ್ಲ. ರನ್ನರ್ ಅಪ್ ಆಗುವಂಥ ಅವಕಾಶ ಸಿಕ್ಕಿದೆ ಅವರಿಗೆ, ಬಿಟ್ಟರೆ ವಿನ್ನರ್ ಆಗುವಂಥ ಅವಕಾಶ ಸಿಕ್ಕಿಲ್ಲ. ಅದೇ ರೀತಿಯಲ್ಲಿ ಇವಾಗ ಮುಂಬೈ ತಂಡ ಕಂಟಿನ್ಯೂಯಸ್ ಮ್ಯಾಚಸ್ಗಳನ್ನು ಆಡ್ಕೊಂಡು ಬರ್ತಾ ಇದೆ ಆ್ಯಂಡ್ ವಿನ್ ಕೂಡ ಆಗ್ತಾ ಇದೆ. ಬಟ್ RCB ಜೊತೆಗೆ ಸೋತಿದೆ 11 ರನ್ಗಳಿಂದ. ಬಟ್ 200+ ಒಂದು ರನ್ಸ್ಗಳನ್ನು ಕಲೆ ಹಾಕ್ತಾ ಇದೆ ಕೂಡ. ಇಂಥ ಟೈಮಲ್ಲಿ ಒಂದು ಒಳ್ಳೆ ಚಾನ್ಸ್ ಇದೆ ಮುಂಬೈಗೆ. ಕಂಟಿನ್ಯೂಸ್ ಆಗಿ ಮ್ಯಾಚಸ್ ಆಡ್ತಿರೋದ್ರಿಂದ ಒಂದು ಒಳ್ಳೆ ಪ್ರಾಕ್ಟೀಸ್ ಇರುತ್ತೆ ಅವ್ರಿಗೆ. ಅದನ್ನು ಕೂಡ ಅಂದರೆ ಫೈನಲ್ ಪಂದ್ಯ 15ನೇ ತಾರೀಕು ಶನಿವಾರ ಏನು ನಡೀತಾ ಇದೆ ಅದೇ ಸ್ಟೇಡಿಯಮಲ್ಲಿ. ಆ್ಯಂಡ್ ಅವರಿಗೆ ಒಂದು ಒಳ್ಳೆ ಅವಕಾಶ ಇದೆ ಆ್ಯಂಡ್ ಪ್ಲಸ್ ಪಾಯಿಂಟ್ ಕೂಡ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರದ್ದೇ ಕ್ರೌಡ್ ಇರುತ್ತೆ, ಅವ್ರದ್ದೇ ಸ್ಟೇಡಿಯಮ್ಮು, ಕಂಪ್ಲೀಟಾಗಿ ಎಲ್ಲ ಕಡೆಯಿಂದ ಕೂಡ ಅವರಿಗೆ ಒಂದು ಪಾಸಿಟಿವ್ ವೈಬ್ಸೇ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡಿದ್ರೆ ಮುಂಬೈ ವರ್ಸಸ್ ಗುಜರಾತ್ ಗೈಂಟ್ಸ್ ಅವರು ಟಾಸ್ ಗೆದ್ದಂತಹ ಗುಜರಾತ್ ಗೈಂಟ್ಸ್ ಆಸ್ಲೆ ಗಾರ್ಡನ್ ಅವರು ಫಸ್ಟು ಬಾಲಿಂಗ್ನ ತೊಗೊತಾರೆ. ಆ್ಯಂಡ್ ಕರೆಕ್ಟ್ ನನ್ನ ಪ್ರಕಾರ ಬಾಲಿಂಗ್ ತೊಗೊಳ್ಳೋವಂಥದ್ದು ಡಿಸಿಷನ್ ಒಳ್ಳೆಯದೇ ಇದೆ ಅಲ್ಲಿ. ಬಿಕಾಸ್ ಯಾಕಂತಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಸಿಕ್ಕಾಪಟ್ಟೆ ಡ್ಯೂ ಬರುತ್ತೆ. ಮಾಯಿಶ್ಚರ್ ಅಂತೂ ಕೇಳಲೇಬೇಡಿ. ಅದರಲ್ಲೂ ಕೊನೆಯ ಒಂದು 10 ಓವರಲ್ಲಿ ಸಿಕ್ಕಾಪಟ್ಟೆ ಒಂದು ಮಾಯಿಶ್ಚರ್ ಡ್ಯೂ ಅಂತ ಏನು ಹೇಳ್ತೀವಿ ಅದು ಬರ್ತಾ ಇದೆ. ಅಲ್ಲಿ ರನ್ಸ್ಗಳನ್ನ ಗಳಿಸೋವಂಥದ್ದು ಏನು ಅಂಥ ಕಷ್ಟ ಅಲ್ಲ. ಬಟ್ ಒಳ್ಳೆ ಬ್ಯಾಟ್ಸ್ಮನ್ ಇರಬೇಕು, ಪ್ರಾಪರ್ ಬ್ಯಾಟ್ಸ್ಮನ್ ಇದ್ದರೆ ಖಂಡಿತವಾಗ್ಲೂ ಅಲ್ಲಿ ರನ್ಸ್ಗಳನ್ನ ಗಳಿಸ್ಬೋದು. ಬಟ್ ಇಲ್ಲಿ ಏನಾಗ್ತಿದೆ ಅಂತಂದರೆ ಸೆಕೆಂಡ್ ಬ್ಯಾಟಿಂಗಲ್ಲಿ 10 ಓವರ್ ಆದಮೇಲೆ ಬ್ಯಾಟ್ಸ್ಮನ್ಗಳು ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರನೇ ಅಲ್ಲಿ ಚೇಸ್ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ. ಬಟ್ ಒಂದು ಸಾರಿ 200+ ಫಸ್ಟ್ ಬ್ಯಾಟಿಂಗಲ್ಲಿ ಬಂತು ಅಂತಂದರೆ ಒಂದು ಸೈಕಾಲಜಿಕಲ್ ಒಂದು ಥಿಂಕಿಂಗ್ ಬಂದ್ಬಿಡುತ್ತೆ. ಚೇಸ್ ಮಾಡೋಂಥದ್ದು ಕಷ್ಟ ಆಗ್ಬೋದು ಅಂತ. ಬಟ್ ನಾರ್ಮಲಿ ಒಂದು 190 ಅಂದರೆ ಒಂದು ಒಳಗಡೆಗೆ ಬಿಲೋ 200 ಇದ್ದರೆ ಖಂಡಿತವಾಗ್ಲೂ ಆ ಒಂದು ಸ್ಟೇಡಿಯಮಲ್ಲಿ 200 ಒಳಗಡೆ ಇದ್ದರೆ ಚೇಸ್ ಮಾಡ್ಬೋದು. ಬಟ್ 200+ ಇದ್ರೂ ಕೂಡ ಚೇಸ್ ಮಾಡ್ಬೋದು. ವಿಕೆಟ್ಸ್ಗಳನ್ನ ಕಾಪಾಡ್ಕೊಂಡು ಬರಬೇಕು. ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ನೀವು ಲಾಸ್ಟ್ ಟೈಮು RCB ಮ್ಯಾಚ್ ಆ್ಯಂಡ್ MI ನೋಡಿದಾಗ ಕೂಡ ಅಷ್ಟೇ. ಅವರು ಕೂಡ ನಮ್ಮ 200 ಹತ್ತಿರ ಹೊಡೆದಿದ್ರು, 199 ಹೊಡೆದಿದ್ವಲ್ಲ. ಅವ್ರು 188 ರನ್ ಹೊಡೆದ್ರು. ಇನ್ನೊಂದು 11 ರನ್ನಿಂದ ಮಾತ್ರ ಅವ್ರು ಸೋತಿರೋವಂಥದ್ದು. ಇಂಥ ಟೈಮಲ್ಲಿ ಆರಾಮಾಗಿ 200ನ ಒಂದು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ ಇದ್ದರೆ ಖಂಡಿತವಾಗ್ಲೂ ಆ ಒಂದು ಸ್ಟೇಡಿಯಮಲ್ಲಿ ಚೇಸ್ ಮಾಡ್ಬೋದು. ಬಟ್ ಇವತ್ತು ಕೂಡ ಅದು ಆಗಿರೋದು ಅದೇನೆ. MI ಅವರು 213 ರನ್ನ ಹೊಡಿತಾರೆ. ಸ್ಟಾರ್ಟಿಂಗಲ್ಲಿ ಅವರು ಏನು ಬ್ಯಾಟಿಂಗ್ ಆಡೋಕ್ಕೆ ಬರ್ತಾರೆ. ಅಲ್ಲಿ ಯಾಸ್ತಿಕ ಬಾಟಿ ಆ್ಯಂಡ್ ಹ್ಯಾಲಿ ಮ್ಯಾಥ್ಯೂಸ್ ಸ್ಟಾರ್ಟಿಂಗಲ್ಲಿ ಒಂದು 3 ಓವರ್ ಸ್ವಲ್ಪ ಸ್ಟ್ರಗಲ್ ಪಡ್ತಾರೆ. ಆ್ಯಂಡ್ ಇವತ್ತು ಎಮ್ಎಲ್ಎ ಖೇರ್ ಬದಲು ಯಾಸ್ತಿಕ ಬಾಟಿ ಅವರು ಓಪನಿಂಗ್ ಬರ್ತಾರೆ. ಮ್ಯಾಥ್ಯೂಸ್ ಅವರು ಜೊತೆಗೆ ಯಾಸ್ತಿಕ ಬಾಟಿ ಅಗೇನ್ ಅವರು ನಾರ್ಮಲಿ ಪವರ್ ಪ್ಲೇನಲ್ಲಿ ಎಷ್ಟು ಹೊಡಿಬೇಕು ಅಷ್ಟು ಹೊಡಿತಾರೆ, ಬಿಟ್ಟರೆ ಇಲ್ಲ ಅಂತ ಹೊರಗಡೆಗಂತೂ ಅವ್ರು ಆಡೋದಿಲ್ಲ ಪವರ್ ಪ್ಲೇ ಆದಮೇಲೆ. ಪವರ್ ಪ್ಲೇನಲ್ಲೂ ಕೂಡ ಅಷ್ಟೇ ಅವರ ಒಂದು ಬ್ಯಾಟಿಂಗ್ ಅಂತ ಒಂದು ಅದ್ಭುತ ಬ್ಯಾಟಿಂಗ್ ಏನಲ್ಲ, ಜಸ್ಟ್ ವಿಕೆಟ್ ಕೀಪಿಂಗ್ಗೋಸ್ಕರ ಅವ್ರನ್ನ ಇಟ್ಕೊಂಡಿರೋವಂಥದ್ದು. ಇಂಥ ಟೈಮಲ್ಲಿ ಅವರು 15 ರನ್ನು 14 ಬಾಲ್ಗೆ 3 ಬೌಂಡ್ರಿ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ಅದಾದಮೇಲೆ ಜೊತೆ ಆದಂಥದ್ದು ನಮ್ಮ ಹ್ಯಾಲಿ ಮ್ಯಾಥ್ಯೂಸ್ ಆ್ಯಂಡ್ ಬ್ರಂಟ್ ಅವರು ಇಬ್ಬರೂ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಗುರು. ಒಂದು ಸಾರಿ ಯಾವಾಗ ಬ್ರಂಟ್ ಅವರು ಬಂದುಬಿಟ್ರು ಸ್ಕ್ರೀಸ್ಗೆ, ಆವಾಗಿಂದ ರನ್ ಹೊಳೆನೇ ಹರಿಸ್ಬಿಟ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ 10 ರನ್ಸ್ ಪರ್ ಓವರ್ ತೊಗೊಂಡೇ ಹೋಗ್ತಾ ಇದ್ದಾರೆ. ಅಲ್ಲಿ ಯಾವಾಗ ಬ್ರಂಟ್ ಅವರು ಚಚ್ಚಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಆ್ಯಂಡ್ ಮ್ಯಾಥ್ಯೂಸ್ ಕೂಡ ಇಬ್ಬರು ಸೇರಿಕೊಂಡು ಸಖತ್ತಾಗಿರೋವಂಥ ಒಂದು ಪಾರ್ಟ್ನರ್ಶಿಪ್ ಆಯಿತು ಇಬ್ಬರ ಮಧ್ಯೆ. ಆಲ್ಮೋಸ್ಟ್ ಎಷ್ಟು ಒಂದು 130 ಒಂದು ಪಾರ್ಟ್ನರ್ಶಿಪ್ ಆಗಿದೆ ಅವ್ರದ್ದು. 130 ಮಟ್ಟಿಗೆ ಒಂದು ಪಾರ್ಟ್ನರ್ಶಿಪ್ ಆಗಿದೆ, ಅದು ಕಡಿಮೆ ಬಾಲ್ಗಳಲ್ಲಿ. ಆ್ಯಂಡ್ ಇಬ್ಬರು ಕೂಡ ಅಷ್ಟೇ ಅದ್ಭುತವಾಗಿ ಬ್ಯಾಟಿಂಗ್ ಆಡಿದ್ರು. ಆ್ಯಂಡ್ MIನ ಒಂದು ಈ 213 ರನ್ಗಳನ್ನು ತೊಗೊಂಡು ಬರೋದರಲ್ಲಿ ಅವರಿಬ್ಬರು ಪಾತ್ರ ಸಿಕ್ಕಾಪಟ್ಟಿದೆ. ಅದರಲ್ಲೂ ಮುಖ್ಯವಾಗಿ ಬ್ರಂಟ್ ಏನು ಸ್ಟಾರ್ಟ್ ಮಾಡಿದ್ರಲ್ಲ, ಬೌಂಡ್ರಿಗಳೇ ಸಿಕ್ಸರ್ಗಳು ಹೆಂಗೆ ನೋಡಿದ್ರೆ ಒಳ್ಳೆ ಮೆನ್ಸ್ ಕ್ರಿಕೆಟ್ ಆಡೋ ರೇಂಜಿಗೆ ಆಡ್ತಾರೆ ಬ್ರೆಂಟ್ ಅವರು. ಅದರಲ್ಲೂ ಅವರು ಆಲ್ರೌಂಡರ್ ಆದರೂ ಕೂಡ ಬ್ಯಾಟಿಂಗಲ್ಲಿ ಅದ್ಭುತವಾಗಿ ಆಡ್ತಾರೆ. ಆ್ಯಂಡ್ ಇಬ್ಬರು ಕೂಡ ಅಷ್ಟೇ 77 ರನ್ಗಳನ್ನ ಹೊಡಿತಾರೆ. ಮ್ಯಾಥ್ಯೂಸು ಕೂಡ 77 ಆ್ಯಂಡ್ ಬ್ರೆಂಟ್ ಅವರು ಕೂಡ 77. ಬಟ್ ಸ್ಟ್ರೈಕ್ ರೇಟ್ ಜಾಸ್ತಿ ಇರೋವಂಥದ್ದು ನಮ್ಮ ಬ್ರೆಂಟ್ ಅವ್ರದ್ದು. 187 ಸ್ಟ್ರೈಕ್ ರೇಟ್ ಇದೆ. 41 ಬಾಲಲ್ಲಿ 77 ರನ್ನ ಹೊಡಿತಾರೆ. ಆ್ಯಂಡ್ ಇದ್ರ ಜೊತೆಗೆ ನೆಕ್ಸ್ಟ್ ಬಂದಂತಹ ಹರ್ಮನ್ಪ್ರೀತ್ ಕೌರ್ ಅವರು ಕೂಡ ಅಷ್ಟೇ, ಅವ್ರಿಗೆ ಒಂದು ಒಳ್ಳೆ ಸ್ಟೇಜ್ನ ಸೆಟ್ ಮಾಡಿಕೊಟ್ಟಿದ್ರು ಬ್ರೆಂಟ್ ಆ್ಯಂಡ್ ಮ್ಯಾಥ್ಯೂಸ್ ಅವರು. ಕೌರ್ ಅವರು ಅಷ್ಟೇ 36 in 12 ಬಾಲ್, ಆಲ್ಮೋಸ್ಟ್ 300 ಸ್ಟ್ರೈಕ್ ರೇಟಲ್ಲಿ 12 ಬಾಲ್ಗೆ 36 ರನ್ ಹೊಡಿತಾರೆ. ಅಲ್ಲಿಗೆ ಒಂದು ಮುಂಬೈನ ಒಂದು ಸ್ಕೋರು 213 ಆಗುತ್ತೆ. ಆ್ಯಂಡ್ ಬಿಗ್ ಸ್ಕೋರ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಗುಜರಾತ್ ಅವ್ರ ವಿರುದ್ಧ ಅಂತಂದು ಬಿಗ್ ಸ್ಕೋರ್. ಯಾಕಂದರೆ ಗುಜರಾತಲ್ಲಿ ಬ್ಯಾಟಿಂಗ್ ಅಂತ ಬಂದಾಗ ಅಲ್ಲಿ ಆಸ್ಲೆ ಗಾರ್ಡನ್ ಆ್ಯಂಡ್ ಬೆತ್ ಮೂನಿ ಬಿಟ್ಟರೆ ಅಂಥ ಒಂದು
ಬ್ಯಾಟಿಂಗ್ ಅಂತ ಯಾರ್ದು ಇಲ್ಲ ಅಲ್ಲಿ. ಸೊ ಕೆಳಗಡೆ ಬ್ಯಾಟಿಂಗ್ ಆಡ್ತಾರೆ, ಬಟ್ ಬಿಗ್ ಇನ್ನಿಂಗ್ಸ್ ಆಡೋವಂಥವ್ರು ಯಾರೂ ಇಲ್ಲ. ಸೊ ಈ ಮ್ಯಾಚಲ್ಲಿ ಡಾಟಿನ್ ಕೂಡ ಇರಲಿಲ್ಲ. ಸೊ ಡಾಟಿನ್ ಇದ್ದರೆ ಅಟ್ಲೀಸ್ಟ್ ಬಿಗ್ ಶಾಟ್ಸ್ಗಳನ್ನು ಮಾಡುವಂಥ ಒಂದು ಅವಕಾಶ ಇತ್ತು. ಅವ್ರ ಬದಲಿಗೆ ಗಿಬ್ಸನ್ ಅವ್ರು ಬಂದಿದ್ದರು, ಬಟ್ ಅವರು ಸ್ವಲ್ಪ ಡಿಸೆಂಟಾಗಿ ಆಡಿದ್ರು, ಚೆನ್ನಾಗೇ ಮಾಡಿದ್ದಾರೆ. 214 ರನ್ಗಳ ಒಂದು ಗುರಿ ಬೆನ್ನತ್ತದಂಥ ಗುಜರಾತ್ಗೆ ಸೊ ಸ್ಟಾರ್ಟಿಂಗಲ್ಲೇ ಶಾಕಿಂಗ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಫಸ್ಟ್ ಒಂದು ಓವರಲ್ಲೇ ಸೊ ಬೆತ್ ಮೂನಿ ಅವರು ಔಟ್ ಆಗ್ತಾರೆ. ಸೊ ಶಬ್ನಮ್ ಇಸ್ಮಾಯಿಲ್ ಅವರ ಒಂದು ಬೌಲಿಂಗಲ್ಲಿ. ಸೊ ಶಬ್ನಮ್ ಇಸ್ಮಾಯಿಲ್ ಅಂತೂ ಒಂದು ಒಳ್ಳೆ ಸ್ಪೀಡ್ ಸ್ಟಾರ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮುಂಬೈಗೆ. ಯಾಕಂದರೆ ಸ್ಟಾರ್ಟಿಂಗಲ್ಲೇ ಪವರ್ ಪ್ಲೇನಲ್ಲೇ ವಿಕೆಟ್ ತಂದು ಕೊಟ್ಬಿಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಬೆತ್ ಮುನಿ ಅಂತ ಒಂದು ಬ್ಯಾಟರನ್ನು ಒಂದು ಔಟ್ ತೆಗೆಯುವಂಥದ್ದು ಒಂದು ಒಳ್ಳೆ ಪಾಸಿಟಿವ್ ಒಂದು ಇಂಟೆಂಟ್ ಅಂತಲೇ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಸೊ ಗಿಬ್ಸನ್ ಅವರು ಸ್ವಲ್ಪ ಚೆನ್ನಾಗಿ ಆಡ್ತಾರೆ, 34 ರನ್ನು 24 ಬಾಲ್ಗೆ. ಆ್ಯಂಡ್ ಹರ್ಲಿನ್ ಡಿಯೋಲ್ ಅಷ್ಟೇ ಸೊ ರನ್ಔಟ್ ಆಗ್ತಾರೆ ಅನವಶ್ಯಕವಾಗಿ. ಸೊ ಅಲ್ಲಿ ರನ್ಔಟ್ ಆಗುವಂಥ ಅವಶ್ಯಕತೆಯೇ ಇರಲಿಲ್ಲ, ಬಟ್ ರನ್ಔಟ್ ಆಗ್ತಾರೆ ಹರ್ಲಿನ್ ಡಿಯೋಲ್. ಅವರು ಒಂದು ಲಾಸ್ಟ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದರು, ಬಟ್ ಈ ಒಂದು ಮ್ಯಾಚಲ್ಲಿ ಔಟ್ ಆಗ್ತಾರೆ. ಆ್ಯಂಡ್ ಆಶ್ಲೆ ಗಾರ್ಡನ್ ಅವರು ಕೂಡ ಅಷ್ಟೇ. ಸೊ ಅವರು ಕೂಡ 8 ರನ್ 4 ಬಾಲ್ಗೆ. ಮ್ಯಾಥ್ಯೂಸ್ ಅವರ ಒಂದು ಬೌಲಿಂಗಲ್ಲಿ ಬೋಲ್ಡ್ ಆಗ್ತಾರೆ. ನೆಕ್ಸ್ಟ್ ಬಂದಂಥ ಲಿಚ್ಫೀಲ್ಡ್ ಅವರು ಸ್ವಲ್ಪ ಡಿಸೆಂಟಾಗಿ ಆಡಿದ್ರು, 31 ರನ್ನು 20 ಬಾಲಲ್ಲಿ. ಆ್ಯಂಡ್ ಕೆಳಗಡೆ ಬಂದಂತಹ ನಮ್ಮ ಯಾರು ಫುಲ್ ಮಲಿ ಕೂಡ ಅಷ್ಟೇ. ಸೊ ಅವರು ಕೂಡ ಒಂದು 30 ರನ್ 20 ಬಾಲಲ್ಲಿ ಜಸ್ಟ್ ಟ್ರೈ ಮಾಡಿದ್ರು ಬಿಟ್ಟರೆ ಸೊ ಒಂದು ಪಾರ್ಟ್ನರ್ಶಿಪ್ಗಳು ಬರಲಿಲ್ಲ ಸೊ ಈ ಗುಜರಾತ್ ಗೈನ್ಸಿಂದ. ಆ್ಯಂಡ್ ಯಾರ್ಯಾರು ಸೆಟ್ ಆಗಿದ್ರು, ಇವಾಗ ಗಿಬ್ಸನ್ ಸೆಟ್ ಆಗಿದ್ರು, ಆಮೇಲೆ ಲಿಚ್ಫೀಲ್ಡ್ ಸೆಟ್ ಆಗಿದ್ರು. ಆ್ಯಂಡ್ ಕೆಳಗಡೆಗೆ ಫುಲ್ ಮಲ್ಲಿಗಂತೂ ಅವಕಾಶನೇ ಇರಲಿಲ್ಲ, ಯಾಕಂದರೆ ಕೆಳಗಡೆಗೆ ಅವರು ಕೊಡಲೇ ಇಲ್ಲ MI ಬೌಲರ್ಗಳು. ಸೊ ಬಿಗ್ ಶಾಟ್ ಹೊಡಲಿಕ್ಕೆ ಅವರಿಗೆ ಅವಕಾಶನೇ ಸಿಗಲಿಲ್ಲ. ಸೊ ಇಂಥ ಟೈಮಲ್ಲಿ ಸೊ ಒಂದು ಬಿಗ್ ಇನ್ನಿಂಗ್ಸ್ ಬೇಕಾಗಿತ್ತು, ಒಬ್ಬ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ನಿಂದ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ ಬೇಕಾಗಿತ್ತು. ಅದು ಸೊ ಗುಜರಾತ್ ಗೈನ್ಸ್ ಕಡೆಯಿಂದ ಆಗಲಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಆಶ್ಲೆ ಗಾರ್ಡನ್ ನಿಂತ್ಕೊಂಡಿದ್ದಿದೆ ಖಂಡಿತವಾಗ್ಲೂ ಈ ಒಂದು ಚೇಸ್ ಹತ್ತತ್ರ ಬರೋರು. ಬಟ್ 166 ರನ್ಗೆ ಸೊ 10 ವಿಕೆಟ್ಗಳನ್ನ ಕಳ್ಕೊಂಡು ಸೊ 19.2 ಓವರ್ಗಳಲ್ಲಿ ಆಲ್ಔಟ್ ಆಗ್ತಾರೆ. ಆ್ಯಂಡ್ ಮುಂಬೈ ತಂಡ ಸೊ 47 ರನ್ಗಳ ಒಂದು ಭರ್ಜರಿ ಗೆಲುವನ್ನಂತೂ ಸಾಧಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮುಂಬೈ ಬಗ್ಗೆ ಬೌಲಿಂಗಲ್ಲಿ ಮಾತಾಡೋದಾದರೆ ಸೊ ಶಬ್ನಮ್ ಇಸ್ಮಾಯಿಲ್ ಅವರು ಸೊ 4 ಓವರಲ್ಲಿ 35 ರನ್ನು ಸೊ 1 ವಿಕೆಟ್ ತೊಗೊತಾರೆ. ರನ್ನನ್ನು ಕೊಟ್ಟಿದ್ದಾರೆ, ಬಟ್ ವಿಕೆಟ್ ಎತ್ತಿದ್ದಾರೆ, ಮೇಜರ್ ವಿಕೆಟ್ಗಳು. ಆ್ಯಂಡ್ ಇಲ್ಲಿ ತುಂಬ ಒಳ್ಳೆ ಬೌಲಿಂಗ್ ಅಂತಂದರೆ ಹ್ಯಾಲಿ ಮ್ಯಾಥ್ಯೂಸ್ ಅವರು ಸೊ 3.2 ಓವರಲ್ಲಿ 31 ರನ್ ಕೊಟ್ಟರು ಕೂಡ 3 ವಿಕೆಟ್ ತೆಗೆದಿದ್ದಾರೆ. ಆ್ಯಂಡ್ ಆಮೇಲಿಗೆ ಖೇರ್ ಸಖತ್ತಾಗಿರುವಂಥ ಬೌಲಿಂಗ್ ಮಾಡಿದ್ದಾರೆ, 4 ಓವರಲ್ಲಿ 28 ರನ್ನು 2 ವಿಕೆಟ್ ತೆಗೆದಿದ್ದಾರೆ. ಸೊ ಈ ರೀತಿಯಲ್ಲಿ ಸೊ ಇವತ್ತಿನ ಒಂದು ಪಂದ್ಯ ಇತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 15ನೇ ತಾರೀಕು ಶನಿವಾರ ಸೊ ಮುಂಬೈ ವರ್ಸಸ್ ಡೆಲ್ಲಿ ಪಂದ್ಯ. ಸೊ ಫಿನಾಲೆ ನಡೆಯುತ್ತೆ WPL 2025. ಸೊ ಫಸ್ಟ್ WPL ಏನಾಯಿತು 2023ರಲ್ಲಿ, ಅದೇ ರಿಪೀಟ್ ಆಗ್ತಾಯಿದೆ. ಲಾಸ್ಟ್ 23ರಲ್ಲಿ ಏನು ಡೆಲ್ಲಿ ಆ್ಯಂಡ್ ಮುಂಬೈ ಕೂಡ ಇಬ್ಬರು ಕೂಡ ಒಂದು ಫೈನಲ್ ಬಂದಿದ್ದರು, ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಅವರೇ ಬಂದಿದ್ದಾರೆ. ಸೊ 2 ಸೀಸನ್ಗಳಲ್ಲಿ ಸೊ ರನ್ನರ್ ಅಪ್ ಆಗ್ತಿರುವಂಥದ್ದು ಡೆಲ್ಲಿ ಅವರು. ಸೊ ಮೇ ಬಿ ಈ ಸಾರಿ ಅವರೇನಾದರೂ ವಿನ್ ಆಗ್ತಾರೆ ಅಂತ ನೋಡ್ಬೋದು. ಆ್ಯಂಡ್ ಅವರು 3 ಸಾರಿ ಕೂಡ ಅಷ್ಟೇ ಡೈರೆಕ್ಟ್ ಒಂದು ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ, ಅಂದರೆ ಟಾಪಲ್ಲೇ ಇದ್ದಾರೆ ಪಾಯಿಂಟ್ಸ್ ಟೇಬಲಲ್ಲಿ. ಸೊ ಅದು ಅವರು ಕೂಡ ಅಷ್ಟೇ ಅದ್ಭುತವಾಗಿ ಆಡ್ತಿದ್ದಾರೆ. ಸೊ ಅವ್ರದ್ದು ಬ್ಯಾಟಿಂಗ್ ಆದರೂ ಆಗಿರ್ಬೋದು, ಬೌಲಿಂಗ್ ಆದರೂ ಆಗಿರ್ಬೋದು, ಸಖತ್ತಾಗಿದೆ. ಸೊ 15ನೇ ತಾರೀಕು ಸೊ WPLನ ಫೈನಲ್ ಇದೆ. ಸೊ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಟ್ಟಿನಲ್ಲಿ ಮುಂಬೈಗಂತೂ ಒಂದು ಅಡ್ವಾಂಟೇಜ್ ಇದೆ. ಸೊ ಕಂಟಿನ್ಯೂಸ್ ಆಗಿ ಒಂದು ಗೇಮ್ಗಳನ್ನ ಆಡ್ತಿರೋದ್ರಿಂದ ಆ್ಯಂಡ್ ಅವ್ರದ್ದು ಒಂದು ಸ್ಟೇಡಿಯಮಲ್ಲಿ ಆಡ್ತಿರೋವಂಥದ್ದಿಂದ ಸೊ ಅವ್ರಿಗೆ ಒಂದು ಸ್ವಲ್ಪ ಅಡ್ವಾಂಟೇಜ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಡೆಲ್ಲಿ ಕ್ಯಾಪ್ಟನ್ ಸೊ ಮೆಗ್ಲೆನಿಂಗು ಆ್ಯಂಡ್ ಶೆಫಲಿ ವರ್ಮ ಓಪನಿಂಗ್ ಪಾರ್ಟ್ನರ್ಶಿಪ್ಪಲ್ಲೇ ಧೂಳು ಎಬ್ಸೋವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಈ ಒಂದು ಪಿಚ್ಚಲ್ಲಿ ನೋಡ್ತಾ ಇದ್ದರೆ. ಓಕೆ, ಸೊ ನೋಡೋಣ ಅವತ್ತಿನ ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಅಂತ ಹೇಳ್ತೀನಿ. ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.